ಹಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಹೀರೆಕಾಯಿ ಚಟ್ನಿ ಮಾಡೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಹೀರೆಕಾಯಿ, ಟೊಮೆಟೊ ಮತ್ತು ಆನಿಯನು, ಸ್ವಲ್ಪ ಕಾಯಿ ಹೋಳು, ಕರಿಬೇವು ಬೇಕಾಗತ್ತೆ, ಸ್ವಲ್ಪ ಜೀರಿಗೆ, ಕಡಲೆ ಬೀಜ ಅಥವಾ ಶೇಂಗಾಕಾಳು, ಸ್ವಲ್ಪ ಅರಿಶಿನ ಪುಡಿ ಮತ್ತು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕು ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೋಬೋದು. ಸ್ವಲ್ಪ ಕೊತ್ತಂಬರಿ ಬೇಕಾಗ್ತೈತಿ. ಬರ್ರಿ ಇವನ್ನೆಲ್ಲ ಸಣ್ಣಗೆ ಕಟ್ ಮಾಡ್ಕೊಂಬರೋನು. ನೋಡ್ರಿಲೇ ನಾನು ಯಾವ ಥರ ಕಟ್ ಮಾಡ್ಕೊಂಬಂದಿನಂತ. ಇವಾಗ ಒಂದು ಪಾತ್ರೆ ಇಟ್ಕೊರಿ ಸ್ಟವ್ ಮೇಲೆ. ಅದಕ್ಕೆ ಕಡಲೆ ಬೀಜ ಹಾಕ್ರಿ, ಸಣ್ಣ ನೂರಿ ಒಳಗೆ ಹುರ್ಕೋರಿ. ಇವನ್ನ ಆನಿಯನ್ ಹಾಕ್ತೀನಿ ರೀ, ಹುರ್ಕೋತೀನಿ. ಮತ್ತು ಕರಿಬೇವು ಹಾಕ್ತೀನಿ ರೀ, ಕಾಯಿ ತುರಿ ಹಾಕ್ತೀನಿ. ಎಲ್ಲನೂ ಹಾಕಿ ಸಣ್ಣಗೆ ಹುರ್ಕೋರಿ. ಆಮೇಲೆ ಹೀರೆಕಾಯಿ ಹಾಕ್ರಿ, ಅವನು ಸಣ್ಣ ನೂರಿ ಒಳಗೆ ಹುರ್ಕೋಬೇಕಾಗ್ತಾರೆ, ಇಲ್ಲಾಂದ್ರೆ ಹೊತ್ತಿ ಬಿಡ್ತಾವೆಲ್ಲನೂ. ಇವಾಗ ಟೊಮೆಟೊ ಹಾಕ್ರಿ ಇದಕ್ಕೆ, ಅದನ್ನು ಒಂದು ಸಲ ಹುರ್ಕೋರಿ. ಆಮೇಲೆ ಇದಕ್ಕೆ ಜೀರಿಗೆ ಹಾಕ್ರಿ, ಹುರ್ಕೋರಿ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಹುರ್ಕೋರಿ. ಸ್ವಲ್ಪ ಆಯಿಲ್ ಹಾಕ್ತೀನಿ ನಾನು. ಆಯಿಲ್ ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಲಾಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ರೀ. ಆಮೇಲೆ ಅರಶಿನ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಬಿಡ್ರಿ. ಅದನ್ನ ಮಿಕ್ಸ್ ಮಾಡಿದ್ಮೇಲೆ ಒಂದು ಪ್ಲೇಟಿಂದ ಮುಚ್ಚಿಬಿಡ್ರಿ, ಬೇಯಕ್ಕೆ ಬಿಟ್ಬಿಡ್ರಿ ಸ್ವಲ್ಪ ಹೊತ್ತು ಅದನ್ನು. ಇವಾಗ ನೋಡಿರಿ ಎಲ್ಲ ತರಕಾರಿನೂ ಬೆಂದೈತಿ. ಸ್ವಲ್ಪ ನಾನು ಇವಾಗ ಲಾಸ್ಟಿಗೆ ಮೆಣ್ಸಿಕಾಯಿ ಹಾಕ್ತೀನಿ, ಇಲ್ಲಾಂದ್ರೆ ಘಾಟ್ ಬರ್ತೈತೆ ಅಂತ ಹೇಳಿ. ಸೊ ಇವಾಗ ಅದನ್ನು ಮಿಕ್ಸಿ ಮಾಡ್ಕೋಬೇಕಾಗ್ತೈತಿ. ಸೊ ಒಂದು ಮಿಕ್ಸಿ ಜಾರ್ಗೆ ಎಲ್ಲನೂ ಹಾಕೋರಿ. ಎಲ್ಲನೂ ಹಾಕ್ಕೊಂಡ್ಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಲಾಸ್ಟಿಗೆ ಉಪ್ಪು ಹಾಕ್ಕೋತೀನಿ ರೀ ನಾನು. ಉಪ್ಪು ಹಾಕ್ಕೊಂಡ್ಮೇಲೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡಿರಿ ಎಷ್ಟು ಮಸ್ತ್ ಹೀರೆಕಾಯಿ ಚಟ್ನಿ ರೆಡಿ ಆಗೈತಿ. ಸೊ ಇದೇ ಥರ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.